ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ಮತ್ತು ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಂಗತಿ ನಾನು ಸ್ಪಷ್ಟ ಮಾಡ್ತೇನೆ, ನಾವು ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದಾಗಿ ಹೇಳುವಾಗ ದೇವರು ಮಾತ್ರ ಆದಷ್ಟು ಸಹಾಯವಲ್ಲ, ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ಆತನು ಸಿದ್ಧನಾಗಿರ್ತಾನೆ. ಯಾಕಂದರೆ ದೇವರಿಗೆ ಅಸಾಧ್ಯವಾದದ್ದು ಒಂದು ಸಹಾಯ ಇಲ್ಲ. ಆ ದೇವರ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬರು ಆ ದೇವರನ್ನು ಮತ್ತು ಕನೆಕ್ಟ್ ಆಗಿರುವಂಥವರಾಗಿರ್ತಾರೆ. ಅಂದರೆ ದೇವರನ್ನು ಸೇರಿಕೊಂಡವರು, ದೇವರ ಸಂಗಡ ಅನ್ಯೋನ್ಯತೆಯನ್ನು, ಸಂಬಂಧವನ್ನು ಹೊಂದಿರುವವರಾಗಿರ್ತಾರೆ. ಹೀಗೆ ದೇವರೊಂದಿಗೆ ಯಾರು ಸಂಬಂಧವನ್ನು ಹೊಂದಿರ್ತಾರೋ, ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿರ್ತಾರೋ, ಖಂಡಿತವಾಗಿ ಅವರ ಜೀವನದಲ್ಲಿ ದೇವರ ಎಲ್ಲ ಸಹಾಯಗಳನ್ನು ಅವರು ಹೊಂದುವಂಥವರಾಗಿರ್ತಾರೆ. ಕರ್ತನಾಮಕ್ಕೆ ಸ್ತೋತ್ರ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಹೋಗೋಣ. ಕಳೆದ 2 ವಾರಗಳಿಂದ ಕೊಲಸ್ಸಿ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ಈ ಒಂದು ವಾಕ್ಯದ ಮೇಲೆ ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಇರುವಂಥ ಅಗತ್ಯವೇನು ಮತ್ತು ಕ್ರಿಸ್ತನ ವಾಕ್ಯವು ನಮ್ಮ ಹೃದಯಗಳಲ್ಲಿದ್ದಾಗ ಅದು ಏನು ಮಾಡ್ತೈತೆ ನಮ್ಮ ಜೀವನದಲ್ಲಿ ಎಂಬುದಾಗಿ ಈ ಸಂಗತಿಗಳ ಕುರಿತು ನಾವು ಧ್ಯಾನ ಮಾಡಿದೆವು. ದೇವರ ವಾಕ್ಯವು ನಮ್ಮಲ್ಲಿ ಇರುವುದರಿಂದ ಆ ವಾಕ್ಯವು ನಮ್ಮನ್ನು ಶುದ್ಧಿ ಮಾಡ್ತೈತೆ ಎಂಬುದಾಗಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ವಾಕ್ಯವು ಹೇಳ್ತೈತೆ. ಫಲಿಸುವವರು ಹೆಚ್ಚಾಗಿ ಫಲಿಸಬೇಕೆಂಬುದಾಗಿ ತಂದೆಯು ಆ ಕೊಂಬೆಯನ್ನು ಶುದ್ಧಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾ, ನಾನು ಈಗ ನಿಮಗೆ ಹೇಳಿರುವ ಮಾತಿನ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ನಾನು ಹೇಳಿದ ಮಾತಿನ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನ ವಾಕ್ಯವು ನಾವು ನೋಡ್ತೇವೆ ನಮ್ಮ ಮನಸ್ಸನ್ನು, ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿರ್ತೈತೆ. ಆತನಂದರೆ ದೇಹವನ್ನು ಆತನು ಶುದ್ಧಿ ಮಾಡೋದಿಲ್ಲ. ಯಾವಾಗಲೂ ದೇವರು ಶುದ್ಧಿ ಮಾಡುವಂಥದ್ದು ಅಥವಾ ಆತನ ವಾಕ್ಯ ಶುದ್ಧಿ ಮಾಡುವಂಥದ್ದು ನಮ್ಮ ಮನಸ್ಸನ್ನು, ನಮ್ಮ ಪ್ರಾಣವನ್ನು, ನಮ್ಮ ಸೋಲ್ ಎಂಬುದಾಗಿ ಹೇಳ್ತೇವೆ. ಕೆಲವೊಮ್ಮೆ ಆತ್ಮ ಎಂಬುದಾಗಿ ಟ್ರಾನ್ಸ್ಲೇಷನ್ ಮಾಡಲ್ಪಡ್ತೈತೆ, ಅಂದರೆ ಪ್ರಾಣ ಎಂಬುದಾಗಿ. ಮತ್ತು ಇದನ್ನು ದೇವರ ವಾಕ್ಯ ಶುದ್ಧಿ ಮಾಡುವಂಥದ್ದಾಗಿರ್ತೈತೆ. ಇದರ ಅರ್ಥ ನಮ್ಮ ಮನಸ್ಸನ್ನು ದೇವರ ವಾಕ್ಯ ನೂತನ ಪಡಿಸುವಂಥದ್ದಾಗಿರ್ತೈತೆ, ಶುದ್ಧಿ ಮಾಡ್ತೈತೆ ಅಂತ ಹೇಳುವಾಗ ನಮ್ಮ ಪೂರ್ವ ಸ್ವಭಾವವು, ಪಾಪದ ಮನುಷ್ಯರು ನಾವಾದಾಗ ಪಾಪದ ಮನುಷ್ಯನ ಸ್ವಭಾವವನ್ನು, ಪಾಪದ ಮನುಷ್ಯನ ಆಲೋಚನೆಗಳನ್ನು, ಪಾಪದ ಮನುಷ್ಯನ ಅಭಿಪ್ರಾಯಗಳನ್ನು, ಆ ಭಾವನೆಗಳನ್ನೆಲ್ಲವನ್ನು ಅದು ತೆಗೆದುಹಾಕಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದಂಥ ನಮ್ಮ ಕುರಿತು ದೇವರ ವಾಕ್ಯವು ಏನು ಹೇಳ್ತೈತೋ ಆ ಒಂದು ಅಭಿಪ್ರಾಯವನ್ನು ಮತ್ತು ದೇವರ ವಾಕ್ಯ ನಮ್ಮ ಹೃದಯಕ್ಕೆ ಕೊಡುವಂಥದ್ದಾಗಿರ್ತೈತೆ. ಇದರ ದೆಸೆಯಿಂದ ನಾವು ಹಳೆಯ ಸ್ವಭಾವದ, ಹಳೆಯ ಭಾವನೆಗಳ, ಹಳೆಯ ಅಭಿಪ್ರಾಯಗಳ, ಹಳೆಯ ತಿಳುವಳಿಕೆಗಳ ಇಂದ ನಾವು ಬಿಡುಗಡೆ ಹೊಂದುವಂಥವರಾಗಿರ್ತೇವೆ. ಈ ರೀತಿ ನಮ್ಮ ಮನಸ್ಸು ನೂತನವಾಗ್ತೈತೆ. ಇದನ್ನೇ ಯೇಸುಸ್ವಾಮಿ ಹೇಳ್ತಾರೆ, ನೀವು ಶುದ್ಧರಾಗಿದ್ದೀರಿ ಎಂಬುದಾಗಿ. ಒಬ್ಬನ ಮನಸ್ಸು ದೇವರ ವಾಕ್ಯದಿಂದ ಮಾತ್ರ ಶುದ್ಧವಾಗುವಂಥದ್ದಾಗಿರ್ತೈತೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ಒಬ್ಬನ ಮನಸ್ಸು ದೇವರ ವಾಕ್ಯದಿಂದ ಮಾತ್ರ ನೂತನವಾಗುವಂಥದ್ದಾಗಿರ್ತೈತೆ, ನೂತನವಾಗುವಂಥದ್ದಾಗಿರ್ತೈತೆ. ನಮ್ಮ ಮನಸ್ಸು ನೂತನವಾಗುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಮುಖ್ಯವಾಗಿ ವಿಶ್ವಾಸಿಗಳಾದ ನಾವು ತಿಳ್ಕೊಳ್ಬೇಕು, ನಮ್ಮ ಮನಸ್ಸು ನೂತನವಾಗುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ದೇವರ ವಾಕ್ಯ ಹೇಳ್ತೈತೆ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳ್ತೈತೆ, ನೀವು ಲೋಕದ ಆಚಾರವನ್ನು ಅನುಸರಿಸದೆ ನಿಮ್ಮ ಮನಸ್ಸನ್ನು ನೂತನ ಮಾಡಿಕೊಂಡು ಪರಲೋಕದ ಭಾವಾಧೀನರಾಗಿರ್ರಿ ಎಂಬುದಾಗಿ. ಯಾಕಂದರೆ ಯಾವಾಗಾದರೆ ನಮ್ಮ ಮನಸ್ಸು ನೂತನವಾಗಿ ನಾವು ಪರಲೋಕದ ಭಾವಾಧೀನರಾಗ್ತೇವೆಯೋ, ನಾವು ಯಾವುದು ಉತ್ತಮವೋ, ಯಾವುದು ಒಳ್ಳೆಯದೋ, ಮೆಚ್ಚತಕ್ಕದ್ದೋ, ಮೆಚ್ಚುಗೆಯಾಗಿದೆಯೋ ಆ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಅಥವಾ ಅನುಭವಿಸಲಿಕ್ಕೆ ನಾವು ಪ್ರಾರಂಭಿಸ್ತೇವೆ ಎಂಬುದಾಗಿ. ಆದ್ದರಿಂದ ಸುಖ ಜೀವಿತಕ್ಕೆ, ಶಾಂತಿಕರವಾದ ಜೀವಿತಕ್ಕೆ, ಜಯಕರವಾದ ಜೀವಿತಕ್ಕೆ, ಅಭಿವೃದ್ಧಿಯ ಜೀವಿತಕ್ಕೆ, ಇನ್ನೊಂದು ಮಾತಲ್ಲಿ ಫಲಭರಿತ ಜೀವಿತಕ್ಕೆ ನಮ್ಮ ಮನಸ್ಸು
ಪರಲೋಕ ಭಾವಾಧೀನಕ್ಕೆ ಬರುವಂಥದ್ದು, ನೂತನ ಮನಸ್ಸಾಗಿ ಮಾರ್ಪಟ್ಟು ಪರಲೋಕದ ಭಾವಕ್ಕೆ ಅಧೀನವಾಗುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಇನ್ನೊಂದು ಸಂಗತಿ ನಾವು ಅರ್ಥ ಮಾಡಿಕೊಳ್ಬೋದು. ನೂತನ ಮನಸ್ಸಂದು ಕೂಡಲೇ ಏನು ಹೊಸ ಅಭಿಪ್ರಾಯ ಹಿಡಿಯುವಂಥದ್ದು, ಹೊಸ ಅಭಿಪ್ರಾಯ ಅಲ್ಲ, ದೇವರ ವಾಕ್ಯ ಹೇಳುವ ಅಭಿಪ್ರಾಯವನ್ನು ಹಿಡಿಯುವಂಥದ್ದಾಗಿರ್ತೈತಿ. ಯಾವಾಗಾದರೆ ದೇವರ ವಾಕ್ಯ ಹೇಳುವಂಥ ಸತ್ಯದ ಅಭಿಪ್ರಾಯವನ್ನು ನಾವು ಹಿಡಿಯುತ್ತೇವೋ ನಾವು ಪರಲೋಕದ ಭಾವಾಧೀನರಾಗ್ತೇವೆ. ಭೂಲೋಕದ ಭಾವಾಧೀನರಾಗುವುದಿಲ್ಲ, ಇಹಲೋಕದ ಭಾವಾಧೀನರಾಗುವುದಿಲ್ಲ, ಬದಲಾಗಿ ಪರಲೋಕದ ಭಾವಾಧೀನರಾಗ್ತೇವೆ. ಯಾವಾಗಾದರೆ ಒಬ್ಬ ವ್ಯಕ್ತಿ ಪರಲೋಕದ ಭಾವಾಧೀನನಾಗ್ತಾನೋ ನಾವು ನೋಡ್ತಾ ಅವನು ಬಹಳವಾಗಿ ಫಲಿಸುವಂಥವನಾಗಿರ್ತಾನೆ. ಅದಕ್ಕೆ ಸ್ವಾಮಿ ಹೇಳುವಂಥದ್ದು, ಕೊಂಬೆಯು ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ತಂದೆಯು ಅದನ್ನು ಶುದ್ಧಿ ಮಾಡ್ತಾನೆ ಎಂಬುದಾಗಿ. ಶುದ್ಧವಾದಾಗ, ನೂತನವಾದಾಗ ಆ ಕೊಂಬೆ ಮತ್ತಷ್ಟು ಫಲ ಕೊಡುವಂಥದ್ದು ಆಗಿರ್ತೈತೆ ಎಂಬುದಾಗಿ. ಎರಡನೇದಾಗಿ, ಕಳೆದ ವಾರದಲ್ಲೇ ನಾವು ನೋಡಿದೆವು, ದೇವರ ವಾಕ್ಯವು ನಮ್ಮಲ್ಲಿ ಇರುವಾಗ ನಾವು ಏನು ಬೇಡಿದರೂ ಅದು ನಮಗೆ ದೊರೆಯುತ್ತದೆ ಎಂಬುದಾಗಿ. ಇಲ್ಲಿ ಒಂದು ಸಂಗತಿಯನ್ನು ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡ್ತಾ ಅವನ ಮನಸ್ಸು ದೇವರ ವಾಕ್ಯದ ಹೇಳುವಂಥ ಸತ್ಯಗಳಿಂದ ತುಂಬಲ್ಪಟ್ಟಿರುವಂಥದ್ದಾಗಿರುವಂಥದ್ದಾದರೆ, ದೇವರ ವಾಕ್ಯ ಅವನನ್ನು ನಿಯಂತ್ರಿಸುವಂಥದ್ದು, ನಡೆಸುವಂಥದ್ದಾಗಿದ್ದರೆ ನಾವು ನೋಡ್ತೇವೆ ಅವನು ಏನು ಬೇಡಿದರೂ ಅದು ಅವನಿಗೆ ದೊರೆಯುವಂಥದ್ದಾಗಿರ್ತದೆ. ಅವನ ಬೇಡಿದ ಕೂಡಲೇ ಸಿಗ್ತೈತೆ, ಎಣಿಸಿದ ಕೂಡಲೇ ಸಿಗ್ತೈತೆ. ಅವನ ಪ್ರಯತ್ನಗಳಲ್ಲೆಲ್ಲ ಸಫಲವಾಗ್ತಾನೆ, ಆತನು ತನ್ನ ಕಾರ್ಯಗಳಲ್ಲೆಲ್ಲ ಕೃತಾರ್ಥನಾಗ್ತಾನೆ, ಆತನು ಎಲ್ಲಿ ಹೋದರೂ ಆತನ ಜಯ ಹೊಂದುತ್ತಾನೆ, ಅಭಿವೃದ್ಧಿ ಹೊಂದುವಾತನಾಗಿರ್ತಾನೆ. ಈ ರೀತಿ ದೇವರ ಒಂದು ಸಾಮರ್ಥ್ಯತೆ ಅವರಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತೈತೆ. ಅವನು ಬಹಳವಾಗಿ ಫಲಿಸುವಂಥವನಾಗಿರ್ತಾನೆ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯ. ನಾನು ಹಗಲು ರಾತ್ರಿ ವಾಕ್ಯ ಓದ್ತೇನೆ, ಯಾವಾಗಲೂ ನಾನು ಮೊಬೈಲಲ್ಲಿ ದೇವರ ವಾಕ್ಯ ಕೇಳ್ತಾ ಇರ್ತೇನೆ, ಟಿ ವಿಯಲ್ಲಿ ನಾನು ದೇವರ ವಾಕ್ಯ ಕೇಳ್ತಾ ಇರ್ತೇನೆ ಅಂತ ನಾವು ಹೇಳ್ತಾ ಇರ್ತೇವೆ. ಕೇಳ್ತಾ ಇದ್ದಾಗ್ಯೂ ಸಹ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿ, ಫಲಭರಿತ ಜೀವಿತವಾಗಲಿ ಕಾಣುವುದಿಲ್ಲ. ಎರಡು ಕಾರಣಗಳಿರ್ತಾವೆ ಅದಕ್ಕೆ. ಒಂದನೇದೇನೆಂದರೆ, ದೇವರ ವಾಕ್ಯ ನಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಬದಲಾಯಿಸುವ ರೀತಿಯಲ್ಲಿ ನಾವು ಕೇಳಬೇಕು, ನಾವು ಓದಬೇಕು, ನಾವು ಧ್ಯಾನ ಮಾಡಬೇಕು. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ದೇವರ ವಾಕ್ಯ ನಮ್ಮ ಜೀವಿತವನ್ನು, ನಮ್ಮ ಮನಸ್ಸನ್ನು ನೂತನಪಡಿಸುವ ರೀತಿಯಲ್ಲಿ ನಾವು ಅದನ್ನು ಓದಬೇಕು, ಕೇಳಬೇಕು ಮತ್ತು ಧ್ಯಾನಿಸಬೇಕಾಗ್ತದೆ. ಒಂದು ಕೇಳ್ತಾ ಇದ್ದೇವೆ, ಬಟ್ ನಮ್ಮ ಮನಸ್ಸಲ್ಲಿ ಯಾವ ಹೊಸತನ ಇಲ್ಲ, ನಮ್ಮ ಮನಸ್ಸು ನೂತನವಾಗಲಿಲ್ಲ. ಅಲ್ಲದೆ ಲೋಕದ ಅಭಿಪ್ರಾಯ, ಲೋಕದ ಪದ್ಧತಿ, ಲೋಕದ ರೀತಿಯಲ್ಲೇ ನಾನು ನಡೀತೇನೆ, ಆಲೋಚಿಸ್ತೇನೆ ಮತ್ತು ಮಾತನಾಡ್ತೇನೆ ಅಂದರೆ ಖಂಡಿತವಾಗಿ ವಾಕ್ಯ ಕೇಳಿ ಪ್ರಯೋಜನವಿಲ್ಲ. ಅದರ ಅರ್ಥ ನಾವು ಶ್ರದ್ಧೆಯಿಂದ ಕೇಳಿಲ್ಲ, ಕೇಳುವ ವಾಕ್ಯಕ್ಕೆ ನಾವು ಲಕ್ಷ್ಯವನ್ನು ಕೊಡಲಿಲ್ಲ, ಆ ವಾಕ್ಯವನ್ನು ಲಕ್ಷ್ಯ ಕೊಟ್ಟು ನಾವು ಧ್ಯಾನ ಮಾಡಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರುವಂಥದ್ದಾಗಿರ್ತೈತೆ. ಆದ್ದರಿಂದ ದೇವರ ವಾಕ್ಯವನ್ನು ಲಕ್ಷ್ಯ ಕೊಟ್ಟು ನಾವು ಓದುವಾಗ, ಕೇಳುವಾಗ ಅದು ನಮ್ಮ ಮನಸ್ಸಿನಲ್ಲಿ ಅದು ಕಾರ್ಯ ಮಾಡ್ತೈತೆ ಮತ್ತು ನಮ್ಮ ಮನಸ್ಸನ್ನು ನೂತನ ಮಾಡ್ತೈತೆ. ಪರಲೋಕ ಭಾವಾಧೀನಕ್ಕೆ ನಮ್ಮ ಮನಸ್ಸನ್ನು ತರುವಂಥದ್ದಾಗಿರ್ತೈತೆ. ಇದರ ಪರಿಣಾಮ ನಾವೇನು ಬೇಡಿದರೂ ನಮಗದು ದೊರೆಯುವಂಥದ್ದಾಗಿರ್ತೈತೆ. ನಾವೆಲ್ಲ ವಿಷಯಗಳಲ್ಲಿ ಕೃತಾರ್ಥರಾಗುವಂಥವರು ನಾವಾಗಿರ್ತೇವೆ. ನಾವು ನೋಡ್ತೇವೆ, ಇದಕ್ಕೆ ಉದಾಹರಣೆ ನಾವು ನೋಡುವಂಥದ್ದಾದರೆ, ದಾವೀದನು ಎಲ್ಲಿ ಹೋದರೂ ಜಯಗಳನ್ನು ಹೊಂದುತ್ತಾ ಬರ್ತಾ ಇದ್ದಂತೆ. ಯೋಸೇಫನನ್ನು ನಾವು ನೋಡ್ತೇವೆ. ಯೋಸೇಫನ ಸಂಗಡ ದೇವರಿದ್ದ. ಅವನು ಫೋತಿಫರ್ ಮನೆಯಲ್ಲಿದ್ದಾಗ ಅಭಿವೃದ್ಧಿ ಹೊಂದಿದ, ಸೆರೆಮನೆಗೆ ಹಾಕಲ್ಪಟ್ಟಾಗ ಅಭಿವೃದ್ಧಿ ಹೊಂದಿದ. ಎಂಥ ಪರಿಸ್ಥಿತಿಯಲ್ಲಿ ಆತನಿದ್ದರೂ ಸಹ ಆತನು ಏಳಿಗೆ ಆಗ್ತಾನೇ ಇದ್ದ. ಜನರ ಫೇವರ್ ಆತನಿಗಿತ್ತು, ದೇವರ ಫೇವರ್ ಆತನಿಗಿತ್ತು. ಎಲ್ಲ ಪರಿಸ್ಥಿತಿಗಳು ಆತನಿಗೆ ಅನುಕೂಲವಾಗಿ ಮಾರ್ಪಡ್ತಾ ಇದ್ದವು ಎಂಬುದಾಗಿ. ಇದನ್ನೇ ನಾವು ಯೋಹಾನ ಸುವಾರ್ತೆ 15:7 ನೋಡ್ತೇವೆ. ಏನು ಬೇಡಿಕೊಂಡರೂ ಅದು ಅವನಿಗೆ ದೊರೆಯುವುದು ಎಂಬುದಾಗಿ. ಆದ್ದರಿಂದ ನಾವು ಎಲ್ಲಿದ್ದರೂ, ಎಂಥ ಪರಿಸ್ಥಿತಿಯಲ್ಲಿದ್ದರೂ, ಪರಿಸ್ಥಿತಿಗಳು ಬದಲಾಗ್ತಾವಾಗಲಿ ನಮ್ಮ ಜೀವಿತದಲ್ಲಿ ನಾವು ನಷ್ಟ ಹೋಗುವವರಾಗಿ, ನಿರಾಶೆ ಪರಿಸ್ಥಿತಿಯಲ್ಲಿ ನಾವೆಂದಿಗೂ ನಿರಂತರವಾಗಿ ನಾವು ನಿಲ್ಲುವುದಿಲ್ಲ. ಯಾಕಂದರೆ ನಿನ್ನಲ್ಲಿ ದೇವರ ವಾಕ್ಯ ನಿನ್ನ ಮನಸ್ಸನ್ನು ನೂತನ ಮಾಡಿರುವುದರಿಂದ, ಪರಲೋಕ ಭಾವಾಧೀನಕ್ಕೆ ತಂದದರಿಂದ ನೀನು ಎಲ್ಲಿ ಇರ್ತೀಯೋ ಅಲ್ಲಿ ಆಶೀರ್ವಾದ, ಅಭಿವೃದ್ಧಿ, ಏಳಿಗೆ ನಿನ್ನ ಹಿಂಬಾಲಿಸಿಕೊಂಡು ಬರುವಂಥದ್ದಾಗಿರ್ತದೆ. ಆದ್ದರಿಂದ ಕ್ರೈಸ್ತವ ಸಭೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವುಗಳು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವ, ಅದು ಏನು ಹೇಳ್ತೈತೆ, ಮುಖ್ಯವಾಗಿ ದೇವರ ಬಗ್ಗೆ ಏನು ಹೇಳ್ತೈತೆ, ಕ್ರಿಸ್ತನ ಬಗ್ಗೆ ಏನು ಹೇಳ್ತೈತೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮ್ಮ ಕುರಿತು ಏನು ಹೇಳ್ತೈತೆ, ನಮ್ಮ ಕಷ್ಟಗಳ ಕುರಿತು ಏನು ಹೇಳ್ತೈತೆ, ಅಥವಾ ನಮ್ಮ ವೈರಿಯಾದ ಸೈತಾನನ ಬಗ್ಗೆ ಏನು ಹೇಳ್ತೈತೆಯೋ, ದೇವರ ವಾಕ್ಯ ಹೇಳುವಂಥ ಅಭಿಪ್ರಾಯವನ್ನು ಲಕ್ಷ್ಯ ಕೊಟ್ಟು ನಾವು ಕೇಳಬೇಕು, ಓದಬೇಕು, ಧ್ಯಾನ ಮಾಡಬೇಕು, ಅದನ್ನು ನಾವು ಹಿಡಿಯಬೇಕು, ಅದರಲ್ಲಿ ನಾವು ನಡೆಯಬೇಕು. ಆಗ ನಮ್ಮ ಜೀವಿತ ಬಹಳ ಫಲಿಸುವಂಥದ್ದು ಆಗಿರ್ತೈತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ದೇವರ ವಾಕ್ಯ ನಮ್ಮ
ಮಾನವರ ಸ್ವಭಾವವನ್ನು ದೈವ ಸ್ವಭಾವಕ್ಕೆ ಬದಲಾಯಿಸುವ ಶಕ್ತಿ ದೇವರ ವಾಕ್ಯಕ್ಕೆ ಇರುವಂಥದ್ದಾಗಿರ್ತೈತೆ ಎಂಬುದಾಗಿ, ದೇವರ ಪ್ರಭಾವವನ್ನು ನಮ್ಮ ದೇಹದಲ್ಲಿ ಪ್ರತ್ಯಕ್ಷಪಡಿಸುವಂಥ ಶಕ್ತಿ ದೇವರ ವಾಕ್ಯಕ್ಕೆ ಇದೆ ಎಂಬುದಾಗಿ ಈ ಎರಡು ಸಂಗತಿಗಳನ್ನು ಈ ದಿನ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 17-18 ವಚನಗಳನ್ನು ನಿಮ್ಮ ಮಧ್ಯದಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 17-18. ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದೇ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ 18ನೇ ವಚನ ಮುಖ್ಯವಾಗಿ ನಾವು ಗಮನ ಕೊಡೋಣ. ಇಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ನಾವು ಆಗುತ್ತೇವೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯಕ್ಕಿರುವಂಥ ಒಂದು ಮಹತ್ತರವಾದ ಶಕ್ತಿ ಎಷ್ಟು ಉನ್ನತವಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಪವಿತ್ರಾತ್ಮನು ನಮಗೆ ತಿಳಿಸಿಕೊಡುವಂಥ ಆತನಾಗಿರ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಒಬ್ಬ ವ್ಯಕ್ತಿ ಮುಸುಕು ತೆಗೆದಿರುವ ಮುಖದಿಂದ ಎಂಬುದಾಗಿ. ನಾವು ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವುಗಳು ಮುಸುಕು ಹಾಕಿಕೊಳ್ಳುವವರಲ್ಲ, ನೇರವಾಗಿ ದೇವರ ಸಮ್ಮುಖದಲ್ಲಿ ಪ್ರವೇಶ ಮಾಡಿರುವಂಥವರು ನಾವಾಗಿರ್ತೇವೆ. ಹೀಗೆ ದೇವರ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಂಬಿಕೆಯಿಂದ ಇರುವಂಥ ನಾವುಗಳು, ದೇವರ ವಾಕ್ಯ ಹೇಳ್ತೈತೆ, ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಎಂಬುದಾಗಿ. ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಪ್ರಭಾವವಂತೆ ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೇವೆ, ದರ್ಪಣ ಅಂತ ಹೇಳುವಾಗ ಅಥವಾ ಕನ್ನಡಿ, ಮಿರ್ರರ್ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಗೊತ್ತುಂಟು, ಅದು ದೇವರ ವಾಕ್ಯವನ್ನು ಸೂಚಿಸುವಂಥದ್ದು ಅಥವಾ ಹೋಲಿಕೆ ಆಗಿರುವಂಥದ್ದು ಆಗಿದೆ ಎಂಬುದಾಗಿ. ದೇವರ ವಾಕ್ಯಕ್ಕೆ ದರ್ಪಣ ಅಥವಾ ಕನ್ನಡಿ ಎಂಬುವಂಥ ಆ ಒಂದು ಸಂಗತಿಯನ್ನು ಅನೇಕ ಸಾರಿ ಹೋಲಿಸಲಾಗುತ್ತದೆ ಎಂಬುದಾಗಿ. ಹೀಗಿರುವುದರಿಂದ ಕರ್ತನ ಪ್ರಭಾವವನ್ನು ನಾವು ಎಲ್ಲಿ ನೋಡ್ತೇವೆ? ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ದೇವರ ವಾಕ್ಯವನ್ನು ನಾವು ಓದುವಾಗ, ನಾವು ಅದನ್ನು ಕೇಳುವಾಗ, ಅದನ್ನು ಅರಿಕೆ ಮಾಡುವಾಗ, ಅದನ್ನು ಧ್ಯಾನ ಮಾಡುವಂಥದ್ರ ಒಂದು ರೂಪ, ಒಂದು ವಿಧಾನ ಏನಂದರೆ ಬಾಯಿಂದ ಅರಿಕೆ ಮಾಡುವಂಥದ್ದು. ದೇವರ ವಾಕ್ಯ ಹೀಗೆ ಹೇಳ್ತೈತೆ, ಇದು ಹೀಗಿದೆ, ದೇವರು ಇಂಥವನಾಗಿದ್ದಾನೆ, ಕರ್ತನ ಇಂಥವನಾಗಿದ್ದಾನೆ, ಕರ್ತನಲ್ಲಿರುವ ನಾನು ಇಂಥವರಾಗಿದ್ದೇವೆ ಎಂಬುದಾಗಿ ಅದನ್ನು ಅರಿಕೆ ಮಾಡುವಂಥದ್ದು ಧ್ಯಾನ ಮಾಡುವ ಒಂದು ವಿಧಾನವಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಮುಖ್ಯವಾದ ವಿಧಾನ ಎಂಬುದಾಗಿ ಸಹ ನಾವು ಹೇಳ್ಬೋದು. ಹೀಗೆ ಕರ್ತನ ಪ್ರಭಾವವಂತೆ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ನಾವೇನು ಮಾಡಬೇಕಂದ್ರೆ ಅದನ್ನೇ ದೃಷ್ಟಿಸುವವರಾಗಿದ್ದು ಎಂಬುದಾಗಿ. ದೇವರ ವಾಕ್ಯವು ಕರ್ತನ ಪ್ರಭಾವವನ್ನು ತೋರಿಸುವಂಥ ಒಂದು ಸಂಗತಿಯಾಗಿರ್ತೈತೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ನಾನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಕತ್ತಲೆ ಒಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು ಎಂಬುದಾಗಿ. ದೈವ ಪ್ರಭಾವವು ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಕಾಶಿಸ್ತಾ ಇತ್ತು ಎಂಬುವಂಥ ಮಾತನ್ನು 6ನೇ ವಚನದಲ್ಲಿ ನಾವು ನೋಡ್ತೀವಿ. ಯಾಕಂದರೆ ಕತ್ತಲ ಒಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ, ಅಂದರೆ ದೇವರ ಪ್ರಭಾವದ ಜ್ಞಾನವೆಂಬ ಪ್ರಕಾಶವು ಕ್ರಿಸ್ತನ ಮುಖದಲ್ಲಿ ತೋರಿ ಬರ್ತಾ ಇತ್ತಂತೆ. ಪ್ರೈಸ್ ದ ಲಾರ್ಡ್. ಈಗ ಯಾಕಂದರೆ ದೇವರು ಕ್ರಿಸ್ತನಲ್ಲಿದ್ದ. ದೇವರು ಯೇಸುಸ್ವಾಮಿ ಅನೇಕ ಸಾರಿ ಹೇಳ್ತಾರೆ, ತಂದೆ ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿ ಇದ್ದೇನೆ ಎಂಬುದಾಗಿ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆಂಬುದಾಗಿ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ತಂದೆ ದೇವರ ಪ್ರಭಾವದ ಜ್ಞಾನದ ಪ್ರಕಾಶವು ತೋರಿ ಬರ್ತಾ ಇತ್ತು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹಾಗಾದರೆ ತಂದೆ ದೇವರ ಪ್ರಭಾವದ ಜ್ಞಾನ ಪ್ರಕಾಶ ಕ್ರಿಸ್ತನ ಮುಖದಲ್ಲಿ ತೋರಿ ಬರ್ತಾ ಇತ್ತಂತೆ. ಈಗ ದೇವರ ವಾಕ್ಯ ಹೇಳ್ತೈತೆ, ಕ್ರಿಸ್ತನು ಆತನಲ್ಲಿ ನಂಬಿಕಿಟ್ಟಂತ ನಮ್ಮಲ್ಲಿ ಇದ್ದಾನೆ,
ಆತನಲ್ಲಿ ನಂಬಿಕಿಟ್ಟಂಥ ನಾವುಗಳು ಕ್ರಿಸ್ತನಲ್ಲಿ ಇರುವವರಾಗಿದ್ದೇವೆ. ಈ ಸತ್ಯವನ್ನು ನಾವು ಸರಿಯಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಳುವಂಥವರಾಗಿರಬೇಕು. ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವುಗಳಂತೆ ದೇವರೇ ನಮ್ಮನ್ನು ಕ್ರಿಸ್ತನಲ್ಲಿ ಇರಿಸಿದ್ದಾನೆ. 1 ಕೊರಿಂಥಿ 1:30 ನಾವು ನೋಡ್ತೇವೆ, ಕ್ರಿಸ್ತನು ನಮ್ಮಲ್ಲಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು 5ನೇ ವಚನ, ನಾವು ನಿಮ್ಮಲ್ಲಿ ನೀವು ನನ್ನಲ್ಲಿ ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥವರಾಗಿರ್ತಾರೆ. ದೇವರು ಕ್ರಿಸ್ತನಲ್ಲಿದ್ದ, ದೇವರ ಪ್ರಭಾವದ ಜ್ಞಾನ ಪ್ರಕಾಶವು ಕ್ರಿಸ್ತನ ಮುಖದಲ್ಲಿ ತೋರಿ ಬರ್ತಾ ಇತ್ತು. ಅದೇ ದೇವರಂತೆ ಈಗ ನಮ್ಮ ಹೃದಯಗಳಲ್ಲಿ ಹೊಳೆದಿದ್ದಾನೆ ಯೇಸು ಕ್ರಿಸ್ತನ ಮೂಲಕವಾಗಿ ಎಂಬುದಾಗಿ. ಅಂದರೆ ಕ್ರಿಸ್ತನ ಮುಖದಲ್ಲಿ ತೋರಿ ಬಂದ ಜ್ಞಾನ ಪ್ರಕಾಶವು ಈಗ ನಮ್ಮಲ್ಲಿ ತೋರಿ ಬರ್ತಾ ಇದೆ, ನಮ್ಮಲ್ಲಿ ಹೊಳೆದಿದ್ದಾನೆ, ನಮ್ಮಲ್ಲಿ ಆ ಜ್ಞಾನ, ಆ ದೈವ ಪ್ರಭಾವದ ಜ್ಞಾನ ಪ್ರಕಾಶ ವಾಸವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಿಜ, ನಮ್ಮ ಬಲಹೀನತೆಗಳು, ನಮ್ಮ ಶಾರ್ಟ್ ಕಮಿಂಗ್ಸು, ನಮ್ಮ ಫೇಲ್ಯೂರ್ಸು, ನಮ್ಮ ಸೋಲುಗಳು, ನಾವು ಹೊಂದುವಂಥ ನಷ್ಟಗಳು, ಇವೆಲ್ಲವನ್ನು ನಮ್ಮ ಫೇಲ್ಯೂರ್ಸನ್ನು ನಾವು ನೋಡುವಾಗ ಈ ವಾಕ್ಯವನ್ನು ನಂಬಲಿಕ್ಕೆ ನಮಗೆ ಕಷ್ಟವಾಗ್ತೈತೆ. ನಮ್ಮಲ್ಲಿ ದೇವರ ಪ್ರಭಾವದ ಜ್ಞಾನ ಪ್ರಕಾಶ ಉಂಟಾ ಎಂಬುದಾಗಿ ದೊಡ್ಡ ಕ್ವಶನ್ ನಮಗೆ ಉಂಟಾಗುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ, ದೇವರ ವಾಕ್ಯವೇ ಸತ್ಯ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಮ್ಮ ಅನುಭವಗಳು, ನಮ್ಮ ಅನಿಸಿಕೆಗಳು, ಅಥವಾ ನಾವು ಹೋಗ್ತಿರುವಂಥ ಪರಿಸ್ಥಿತಿಗಳು, ನಾವೇನಾಗಿದ್ದೇವೆ ಎಂಬುದಾಗಿ ಕಣ್ಣುಗಳಿಗೆ ತೋರಿ ಬರ್ತೈತೆ ಆ ಸಂಗತಿಗಳು ಯಾವುದು ಸಹ ಸತ್ಯವಲ್ಲ. ಸತ್ಯ ದೇವರ ವಾಕ್ಯ. ಈ ಸತ್ಯದಲ್ಲಿ ನಾವು ಸ್ಥಿರವಾದರೆ ನಮ್ಮ ಅನುಭವಗಳು ಬದಲಾಗ್ತವೆ, ನಮ್ಮ ಪರಿಸ್ಥಿತಿಗಳು, ಕಾಣುವಂಥ ಸಂಗತಿಗಳೆಲ್ಲ ಬದಲಾವಣೆಗೆ ಬರುವಂಥವಾಗಿರ್ತವೆ. ಆದ್ದರಿಂದ ದೇವರ ವಾಕ್ಯ ಸತ್ಯ. ಇದು ಸತ್ಯ ಅದೇನೆಂದರೆ, ಕ್ರಿಸ್ತನ ಮುಖದಲ್ಲಿ ತೋರಿ ಬಂದಂಥ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಈಗ ನಮ್ಮ ಹೃದಯದಲ್ಲಿ ಹೊಳೆದಿದೆ, ಅಥವಾ ದೇವರೇ, ಆ ಪ್ರಭಾವದ ದೇವರೇ ನಮ್ಮಲ್ಲಿ ಹೊಳೆದಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಈಗ ನಮ್ಮಲ್ಲಿರುವ ದೈವ ಪ್ರಭಾವವು ಏನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ನಾವು ದೇವರ ವಾಕ್ಯವನ್ನು ಯಾಕೆ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿರಬೇಕು, ಯಾಕೆ ಅದು ನಮ್ಮ ಆಲೋಚನೆಗಳಲ್ಲಿ ಯಾವಾಗಲೂ ಇರಬೇಕು, ಅದು ಯಾಕೆ ನಮ್ಮ ಭಾವನೆಗಳಲ್ಲಿ ಯಾವಾಗಲೂ ಇರಬೇಕು, ಅದು ಯಾಕೆ ನಮ್ಮ ಮಾತುಗಳಲ್ಲಿ, ನಮ್ಮ ಬಾಯಲ್ಲಿ ಆ ದೇವರ ವಾಕ್ಯ ಯಾವಾಗಲೂ ಯಾಕೆ ಇರಬೇಕು ಅಂದರೆ, ಆ ದೇವರ ವಾಕ್ಯ ನಮ್ಮಲ್ಲಿ ಹೊಳೆದಂಥ, ನಮ್ಮಲ್ಲಿ ಪ್ರಕಾಶಿಸುವಂಥ ದೈವ ಪ್ರಭಾವದ ಜ್ಞಾನವೆಂಬ ಪ್ರಕಾಶದ ಬಗ್ಗೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತೈತೆ. ನಮ್ಮಲ್ಲಿ ಎಂಥ ಪ್ರಭಾವವಿದೆ, ಎಂಥ ದೇವರ ಪ್ರಭಾವವಿದೆ, ಎಂಥ ದೇವರ ಜ್ಞಾನವಿದೆ, ಎಂಥ ದೇವರ ಪ್ರಕಾಶವಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿರ್ತೈತೆ. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಮ್ಮಲ್ಲಿ ಇರುವ ದೈವ ಪ್ರಭಾವದ ಬಗ್ಗೆ ಹೇಳುವಂಥ ದೇವರ ವಾಕ್ಯವನ್ನು ಯಾರಾದರೆ ದೃಷ್ಟಿಸುತ್ತಾ ಇರ್ತಾನೋ, ದೃಷ್ಟಿಸುತ್ತಾ ಅದನ್ನೇ ನೋಡ್ತಾ, ಓ ನನ್ನಲ್ಲಿ ಇಂಥ ದೇವರ ಪ್ರಭಾವವಿದೆ, ನನ್ನಲ್ಲಿ ಇಂಥ ದೇವರ ಪ್ರಕಾಶವಿದೆ, ನನ್ನಲ್ಲಿ ಇಂಥ ದೇವರ ಜ್ಞಾನವಿದೆ ಎಂಬುದಾಗಿ ಯಾವಾಗಾದರೆ ದೇವರ ವಾಕ್ಯ ಹೇಳುವಂಥ ಸಂಗತಿಗಳನ್ನು ಯಾರಾದರೆ ಲಕ್ಷ್ಯ ಕೊಟ್ಟು ಅದನ್ನೇ ದೃಷ್ಟಿಸ್ತಾ ಇರ್ತಾರೋ, ದೇವರ ವಾಕ್ಯ ಹೇಳ್ತೈತೆ, ಅವರು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ, ಅಂದರೆ ನಿತ್ಯ ಅವರು ಒಂದು ಹಂತದಿಂದ ಇನ್ನೊಂದು ಹಂತದ ಪ್ರಭಾವಕ್ಕೆ ಹೋಗುತ್ತಾ ಕಡೆಗೆ ಅಂತೆ ದೈವ ಸ್ವರೂಪದ ನಾವು ನೋಡ್ತೇವೆ, ಕಡೆಗೆ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ನಾವು ಆಗುತ್ತೇವಂತೆ. ಆದರೆ ಆ ದೈವ ಪ್ರಭಾವವೇನಾಗಿದೆಯೋ, ಏನೂ ಅಲ್ಲದ ನಾವುಗಳು, ಬಲಹೀನರಾದ ನಾವುಗಳು, ಯಾವಾಗಲೂ ಸೋಲುವಂಥ ನಾವುಗಳಂತೆ ನಾವು ಯಾವಾಗಾದರೆ ನಮ್ಮಲ್ಲಿ ಇರುವ ದೈವ ಪ್ರಭಾವದ ಬಗ್ಗೆ ಹೇಳುವಂಥ ದೇವರ ವಾಕ್ಯವನ್ನು ದೃಷ್ಟಿಸುತ್ತಾನೇ, ಅಂದರೆ ದೃಷ್ಟಿಸುತ್ತಾ ದಿನಾಲು ಅದನ್ನು ಲಕ್ಷಿಸುತ್ತಾ, ದೃಷ್ಟಿಸುತ್ತಾ, ನೋಡುತ್ತಾ, ಓದುತ್ತಾ, ಕೇಳುತ್ತಾ, ಅದನ್ನು ಅರಿಕೆ ಮಾಡ್ತಾ ನಾವು ಇರ್ತೇವೋ, ದೇವರ ವಾಕ್ಯ ಹೇಳ್ತೈತೆ ಅದು ನಮ್ಮ ಸ್ವರೂಪ್ಯವನ್ನೇ ಬದಲಾಯಿಸುತ್ತದೆ. ನಾವು ದೈವ ಸ್ವರೂಪ್ಯಕ್ಕೆ ಬರುವ ಹಾಗೆ, ಕ್ರಿಸ್ತನ ಸ್ವರೂಪ್ಯಕ್ಕೆ ಬರುವ ಹಾಗೆ ಈ ಸಂಗತಿ, ಆ ದೇವರ ವಾಕ್ಯವನ್ನು ನಾವು ದೃಷ್ಟಿಸುವುದರಿಂದ ನಮ್ಮಲ್ಲಿ ಈ ಸಂಗತಿ ನಡೆಯುವಂಥದ್ದಾಗಿರ್ತದೆ. ಇದು ಯಾರು ಮಾಡ್ತಾರೆ? ಅಲ್ಲೇ ದೇವರ ವಾಕ್ಯ ಹೇಳ್ತೈತೆ, ಇದು ಕರ್ತನ ಆತ್ಮನ ಕೆಲಸಕ್ಕೆ, ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದೇ. ನಾವು ದೇವರ ವಾಕ್ಯ ನಮ್ಮಲ್ಲಿ ಇರುವ ದೈವ ಪ್ರಭಾವದ ಬಗ್ಗೆ ಹೇಳ್ತೈತೆ. ನಾವು ತಿಳ್ಕೊಳ್ಬೇಕು, ದೇವರ ವಾಕ್ಯ ಅಂದ ಕೂಡಲೇ ನಮ್ಮ ತಪ್ಪುಗಳ ಬಗ್ಗೆ ಹೇಳ್ತೈತೆ, ನಮಗೆ ಬರುವ ದಂಡನೆಗಳ ಬಗ್ಗೆ ಹೇಳ್ತೈತೆ, ಶಿಕ್ಷೆಗಳ ಬಗ್ಗೆ ಹೇಳ್ತೈತೆ, ಶಾಪಗಳ ಬಗ್ಗೆ ಹೇಳ್ತೈತೆ. ಇಂಥ ಸಂಗತಿಗಳನ್ನು ಅನೇಕ ಸಾರಿ ನಾವು ಯೋಚನೆ ಮಾಡ್ತೇವೆ. ಇಲ್ಲ, ದೇವರ ವಾಕ್ಯ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಏನಾಗಿದ್ದೇವೆ, ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಕ್ರಿಸ್ತನಲ್ಲಿರುವ ನಾವು ಹೇಗೆ ಜೀವಿಸಬೇಕು, ಎಂಥ ಪ್ರಭಾವ ನಮ್ಮಲ್ಲಿ ಇಡಲ್ಪಟ್ಟಿದೆ, ಎಂಥ ಭವಿಷ್ಯತ್ತು ನಮ್ಮ ಮುಂದೆ ಕಾದುಕೊಂಡಿದೆ, ಈ ಸಂಗತಿಗಳ ಕುರಿತು ಕ್ರಿಸ್ತನ ವಾಕ್ಯವು ಹೇಳುವಂಥದ್ದಾಗಿದೆ. ಅದಕ್ಕೆ
ಕ್ರಿಸ್ತನ ವಾಕ್ಯ ಶುಭದ ವಾಕ್ಯ, ಸುವಾರ್ತೆ ಎಂಬುದಾಗಿ ಅದರಲ್ಲಿ ಕೆಟ್ಟ ವಾರ್ತೆ ಇಲ್ಲ, ದಂಡನೆಯ ವಾರ್ತೆ ಇಲ್ಲ, ಭಯ ಹುಟ್ಟಿಸುವ ವಾರ್ತೆ ಇಲ್ಲ, ನಿರಾಶೆ ಪಡಿಸುವಂಥ ವಾರ್ತೆ ಅದರಲ್ಲಿ ಇಲ್ಲವೇ ಇಲ್ಲ. ಕ್ರಿಸ್ತನ ವಾಕ್ಯ ಯಾವಾಗಲೂ ಸಹ ನಂಬಿಕೆಯನ್ನು ಉಂಟು ಮಾಡುವಂಥ ದೇವರ ವಾಕ್ಯವಾಗಿರ್ತೈತೆ. ಹಲ್ಲೆಲೂಯಾ. ಆ ಕ್ರಿಸ್ತನ ವಾಕ್ಯವನ್ನು, ನಮ್ಮಲ್ಲಿರುವ ದೈವ ಪ್ರಭಾವದ ಬಗ್ಗೆ ಹೇಳುವಂಥ ಕ್ರಿಸ್ತನ ವಾಕ್ಯವನ್ನು ನಾವು ದೃಷ್ಟಿಸುತ್ತಾ ಇರುವಾಗಂತೆ ಆ ವಾಕ್ಯವನ್ನು ದೃಷ್ಟಿಸುವಾಗ ಪವಿತ್ರಾತ್ಮನು ಕಾರ್ಯ ಮಾಡ್ತಾನೆ. ಏನಂದರೆ, ನಾವು ಯಾವ ಪ್ರಭಾವವನ್ನು ನಮ್ಮಲ್ಲಿ ಇದೆ ಎಂಬುದಾಗಿ ವಾಕ್ಯ ಹೇಳ್ತೈತೆ ಎಂಬುದಾಗಿ ನಾವು ಕೇಳ್ತಾ ಓದುತ್ತಾ ಅದನ್ನು ಅರಿಕೆ ಮಾಡ್ತಾ ಇರ್ತೇವೋ, ಆ ದೈವ ಪ್ರಭಾವದ ಸ್ವರೂಪಕ್ಕೆ ನಾವು ಬರುವಂಥವರಾಗಿರ್ತೇವೆ ಎಂಬುದಾಗಿ. ದೈವ ಪ್ರಭಾವದ ಸ್ವರೂಪಕ್ಕೆ ನಾವಿದ್ದ ಹಾಗೆ ಇರುವುದೇ ಇಲ್ಲ. ನಾವು ನರಪ್ರಾಣಿಗಳಾಗಿರುವುದಿಲ್ಲ, ಬಲಹೀನರಾಗಿರುವಂಥವ್ರು ಸೋಲುವಂಥವರಾಗಿರುವುದಿಲ್ಲ, ಯಾವಾಗಲೂ ಬಿದ್ದು ಹೋಗುವಂಥ ವ್ಯಕ್ತಿಗಳು ಬಿದ್ದು ಹೋಗುವವರಾಗೇ ಇರುವುದಿಲ್ಲ. ಅವರು ದೈವ ಸ್ವರೂಪಕ್ಕೆ, ಆ ಪ್ರಭಾವದ ಸ್ವರೂಪಕ್ಕೆ ಬರುವಂಥವರಾಗಿರ್ತಾರೆ. ಯಾಕಂದರೆ ನೀನು ದೇವರ ವಾಕ್ಯವನ್ನು ದೃಷ್ಟಿಸುವಾಗ ಪವಿತ್ರಾತ್ಮನು ಕಾರ್ಯ ಮಾಡುವಂತಾತನಾಗಿರ್ತಾನೆ. ಅದಕ್ಕೆ ಸತ್ಯವೇದ ಹೇಳ್ತೈತೆ 2 ಕೊರಿಂಥಿ 5:7 ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು ಎಂಬುದಾಗಿ. ಯಾಕಂದರೆ ನೋಡಿದರೆ ನಮ್ಮ ಪರಿಸ್ಥಿತಿಗಳನ್ನು ನೋಡ್ತೇವೆ, ನಮ್ಮ ಬಲಹೀನತೆಗಳನ್ನು ನೋಡ್ತೇವೆ, ನಮ್ಮ ತಪ್ಪುಗಳನ್ನು ನಾವು ನೋಡ್ತೇವೆ, ನಮ್ಮ ಸೋಲುಗಳನ್ನು ನೋಡ್ತೇವೆ, ನಮ್ಮ ಕಷ್ಟಗಳನ್ನು ನಾವು ನೋಡ್ತೇವೆ. ಅದನ್ನು ನೋಡುವುದರಿಂದ ಅಲ್ಲಿ ದೇವರಾತ್ಮನು ಕೆಲಸ ಮಾಡಲ್ಲ, ಬದಲಾಗಿ ಸೈತಾನನ ಕೆಲಸ ಮಾಡ್ತಾನೆ, ದುರಾತ್ಮನ ಕೆಲಸ ಮಾಡ್ತಾನೆ, ಅಪನಂಬಿಕೆ ಕೆಲಸ ಮಾಡುವಂಥದ್ದಾಗಿರ್ತೈತೆ. ಅದರ ಪರಿಣಾಮ ಇನ್ನೂ ಸೋಲು, ಇನ್ನೂ ಬಲಹೀನತೆ, ಇನ್ನೂ ಬಿದ್ದು ಹೋಗುವಂಥದ್ದು, ಇನ್ನೂ ತಪ್ಪುಗಳು ಮಾಡುವಂಥದ್ದು, ಇನ್ನೂ ನಾವು ನಷ್ಟ ಹೊಂದುವಂಥದ್ದು, ಈ ರೀತಿ ಜೀವಿತ ನಮ್ಮದಾಗುವಂಥದ್ದಾಗಿರ್ತೈತೆ. ಆದರೆ ನಂಬುವವರಾಗಿ, ಕಣ್ಣಿಗೆ ಏನು ಕಾಣೋದಿಲ್ಲವೋ ಆದರೆ ದೇವರ ವಾಕ್ಯ ಏನು ಹೇಳ್ತೈತೋ, ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ದೇವರ ವಾಕ್ಯ ಹೇಳ್ತೈತೆ. ನಾವು ಹೊರಗಡೆ ಏನು ಅಲ್ಲವೋ, ನಾವು ಒಳಗಡೆ ಏನಾಗಿದ್ದೇವೋ ಕ್ರಿಸ್ತನಲ್ಲಿ, ಅದನ್ನು ದೇವರ ವಾಕ್ಯ ಹೇಳ್ತೈತೆ. ಅದನ್ನು ದೇವರ ವಾಕ್ಯ ಏನು ಹೇಳ್ತೈತೋ ಅದು ನಾನು ಆಗಿದ್ದೇನೆ, ನನ್ನಲ್ಲಿ ದೈವ ಪ್ರಭಾವದ ಜ್ಞಾನವೆಂಬ ಪ್ರಕಾಶವಿದೆ, ದೈವರ ಪರಿಪೂರ್ಣತೆ ಇದೆ, ನಾನು ದೇವರ ಮಗನಾಗಿದ್ದೇನೆ, ಪವಿತ್ರಾತ್ಮನು ನನ್ನಲ್ಲಿದ್ದಾನೆ ಎಂಬುದಾಗಿ ಇದನ್ನೇ ದೃಷ್ಟಿಸುತ್ತಾ ನಂಬುತ್ತಾ ನಾವು ನಡೆಯಬೇಕು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಯಾಕಂದರೆ ಹಾಗೆ ಕ್ರಿಸ್ತನ ವಾಕ್ಯವು ನಮ್ಮ ಕುರಿತು ಏನು ಹೇಳ್ತೈತೋ ಅದನ್ನೇ ನಾವು ದೃಷ್ಟಿಸುವಾಗ ಪವಿತ್ರಾತ್ಮನು ಕಾರ್ಯ ಮಾಡ್ತಾನೆ. ಪವಿತ್ರಾತ್ಮನು ಕಾರ್ಯ ಮಾಡುವಾಗ ನಾವು ಬಲಹೀನರಾದ ನಾವು ಬಲವಂತರಾಗ್ತೇವೆ, ಕೇವಲ ನರಪ್ರಾಣಿಗಳಾದ ನಾವು ದೈವ ಸ್ವಭಾವಕ್ಕೆ ಬರುವಂಥವರಾಗಿರ್ತೇವೆ. ಅದಕ್ಕೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ದೇವರು ನಿನ್ನ ಕುರಿತು ಏನು ಹೇಳ್ತಾನೋ ಅದು ನಿನ್ನ ಹೃದಯದಲ್ಲಿ ಇರಲಿ. ಹಾಗೆ ನೀನು ಅದನ್ನು ಧ್ಯಾನ ಮಾಡು, ಹಾಗೆ ಅದನ್ನು ಅರಿಕೆ ಮಾಡು, ಹಾಗೆ ಅದನ್ನು ಲಕ್ಷ್ಯ ಕೊಟ್ಟು ಓದು, ಹಾಗೆ ಲಕ್ಷ್ಯ ಕೊಟ್ಟು ಕೇಳು. ಖಂಡಿತವಾಗಿ ಅದು ಮಾಡ್ತಾ ಇರುವಾಗ ಪವಿತ್ರಾತ್ಮ ದೇವರು ನಿನ್ನ ಅಂತರಂಗದಲ್ಲಿ ಕಾರ್ಯ ಮಾಡ್ತಾನೆ. ನಿನ್ನ ಬಲಹೀನತೆಗಳು ಬಲಕ್ಕೆ ಮಾರ್ಪಡುವಂಥವಾಗಿರ್ತವೆ. ಯಾವಾಗಲೂ ಬಿದ್ದು ಹೋಗುವಂಥ ವ್ಯಕ್ತಿ ನೀನು ಎದ್ದು ನಿಲ್ಲುವಂಥ ವ್ಯಕ್ತಿ ಆಗಿರ್ತೀಯ. ಯಾವಾಗಲೂ ಸೋಲುವಂಥ ವ್ಯಕ್ತಿ ನೀನು ಜಯಶಾಲಿ ಆಗ್ತೀಯ. ಯಾವಾಗಲೂ ನಷ್ಟ ಹೋಗುವಂಥ ವ್ಯಕ್ತಿ ನೀನು ಉನ್ನತವಾದ ಸ್ಥಿತಿಗೆ ಹಾದು ಹೋಗುವಂಥ ವ್ಯಕ್ತಿ ನೀನಾಗಿರ್ತೀಯ. ಈ ರೀತಿ ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸ ಮಾಡ್ತಾನೆ. ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ, ಜೀವನದಲ್ಲಿ ನಾವು ಸ್ಥಳವನ್ನು ಕೊಟ್ಟಾಗ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ. ಪೇತ್ರನು ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ಒಂದು ಸಾರಿ ನಾವು ಓದೋಣ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನಾವು ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವಾಗಿ ಉತ್ಕೃಷ್ಟವಾಗಿರುವಂಥ ನಾವು ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ. ಯಾಕಂದರೆ ಆ ವಾಕ್ಯವು ದೈವ ಸ್ವಭಾವದಲ್ಲಿ ಪಾಲುಗಾರರನ್ನಾಗಿ ಮಾಡುವ ಸಾಮರ್ಥ್ಯತೆಯನ್ನು, ಶಕ್ತಿಯು ಉಳ್ಳಂಥದ್ದಾಗಿದೆ ದೇವರ ವಾಕ್ಯ, ಕ್ರಿಸ್ತನ ವಾಕ್ಯ. ಅದಕ್ಕೆ ಆ ವಾಕ್ಯವನ್ನು ನಾವು ದೃಷ್ಟಿಸಬೇಕು ದಿನಾಲು. ನಮ್ಮ ಪರಿಸ್ಥಿತಿಯನ್ನು ದೃಷ್ಟಿಸೋದಲ್ಲ, ನಿನ್ನ ಕುರಿತು, ನಿನ್ನಲ್ಲಿರುವ ದೈವ ಪ್ರಭಾವದ ಕುರಿತು, ನಿನ್ನ ಮೇಲಿರೋ ದೇವರ ಆಶೀರ್ವಾದ ಕುರಿತು ದೇವರ ವಾಕ್ಯ ಏನು ಹೇಳ್ತೈತೋ ಅದನ್ನು ನೀನು ಲಕ್ಷ್ಯ ಕೊಟ್ಟು ದೃಷ್ಟಿಸುತ್ತಾ ಇರುವಂಥದ್ದಾದರೆ ನಾವು ದೈವ ಸ್ವಭಾವಕ್ಕೆ ಬದಲಾಗ್ತೇವೆ. ನಾವು ದೈವ ಸ್ವಭಾವಕ್ಕೆ ಬದಲಾದರೆ ನಮ್ಮ ಪರಿಸ್ಥಿತಿಗಳು ಖಂಡಿತವಾಗಿ ನಮ್ಮ ಅಧೀನಕ್ಕೆ ಬರ್ತವೆ, ನಮ್ಮ ಹಿತಕ್ಕಾಗಿ ಅನುಕೂಲವಾಗುವಂಥವಾಗಿರ್ತವೆ. ಆದ್ದರಿಂದ ಕಡೆಯದಾಗಿ ನಾನು ಕ್ರಿಸ್ತನಲ್ಲಿ ಕೇಳಿಕೊಳ್ಳುವಂಥದ್ದೇನೆಂದರೆ, ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸಿಸಲಿ. ದೇವರ ವಾಕ್ಯವು ನಿನ್ನ ಕುರಿತು ಏನು ಹೇಳ್ತೈತೋ ಅದನ್ನು ದೃಷ್ಟಿಸುತ್ತಾ ಬಾ.
ಬೆಳಿಗ್ಗೆ ದೃಷ್ಟಿಸು, ಮಧ್ಯಾಹ್ನ ದೃಷ್ಟಿಸು, ರಾತ್ರಿ ದೃಷ್ಟಿಸು. ಹಗಲು ರಾತ್ರಿ ಕ್ರಿಸ್ತನ ವಾಕ್ಯವು ನಿನ್ನ ಕುರಿತು ಏನು ಹೇಳ್ತೈತೋ ಅದನ್ನು ದೃಷ್ಟಿಸುತ್ತಾ ಬಾ. ಪವಿತ್ರಾತ್ಮನು ನಿನ್ನಲ್ಲಿ ಬಲವಾಗಿ ಕಾರ್ಯ ಮಾಡ್ತಾನೆ. ನೀನು ಆ ಪ್ರಭಾವದಿಂದ ಪ್ರಭಾವಕ್ಕೆ ಹೋಗ್ತೀಯ. ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ನಾವು ಆಗುವಂಥವರಾಗಿರ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ದೃಷ್ಟಿಸುತ್ತಾ ಇರುವಾಗ, ವಾಕ್ಯವು ಏನು ಹೇಳ್ತೈತೋ, ನಮ್ಮ ಕುರಿತಾದ ಸತ್ಯಗಳನ್ನು ಏನು ಹೇಳ್ತೈತೋ ಅದನ್ನು ನಾವು ದೃಷ್ಟಿಸುತ್ತಾ ಇರುವಾಗ ನಾವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ಆಗುತ್ತೇವೆ ಎಂಬುದಾಗಿ ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಅವರಿಗೆ ಕರ್ತನೆ ಇದು ಅರ್ಥವಾಗುವಂತೆ, ಅವ್ರ ಗ್ರಹಿಕೆಗೆ ಬರುವಂತೆ ಪವಿತ್ರಾತ್ಮನೇ ನೀನು ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ವಾಕ್ಯ ಹೇಳಿದ ಪ್ರಕಾರ ಪ್ರತಿಯೊಬ್ಬರೂ ಸ್ವಾಮಿ ತಮ್ಮ ಕುರಿತು ಕ್ರಿಸ್ತನ ವಾಕ್ಯವು ಏನು ಹೇಳ್ತೈತೋ, ತಮ್ಮಲ್ಲಿರುವ ದೈವ ಪ್ರಭಾವದ ಜ್ಞಾನವೆಂಬ ಪ್ರಕಾಶವು ಎಷ್ಟು ಅತಿಶಯವಾಗಿದೆಯೋ, ವಾಕ್ಯ ಏನು ಹೇಳ್ತೈತೋ ಅದನ್ನು ದೃಷ್ಟಿಸುತ್ತಾ ನಿನ್ನ ಪ್ರಭಾವದ ಸ್ವರೂಪಕ್ಕೆ ಬರುವಂತೆ ಅವರ ಜೀವಿತಗಳಲ್ಲಿ ದೊಡ್ಡ ಆಶೀರ್ವಾದ ಭರಿತರಾಗುವಂತೆ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ.